ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಫೆಬ್ರವರಿ 17 ಭಯಂಕರವಾದ ಅಮಾವಾಸ್ಯೆ ನಂತರ ಇವರ ಜೀವನದಲ್ಲಿ ಏನು ನಡೆಯುತ್ತದೆ ಎಂದು ಖಂಡಿತವಾಗಿ ತಿಳಿದುಕೊಂಡರೆ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗೋದು ಗ್ಯಾರಂಟಿ. ಕುಂಭ ರಾಶಿಯವರು ಬಹಳಷ್ಟು ಶಕ್ತಿಶಾಲಿಗಳು ಹಾಗೂ ವಿಶೇಷವಾದ ಹೃದಯವನ್ನು ಹೊಂದಿರತಕ್ಕಂತಹ ಜನರು. ಇವರಿಗೆ ಸಿ ಅಕ್ಷರದ ಹೆಸರಿನಿಂದ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ಜೀವನದಲ್ಲಿ ವಿಶೇಷವಾದ ಬದಲಾವಣೆಯನ್ನು ತೆಗೆದುಕೊಳ್ಳಬೇಕಾದ ನಿರ್ಧಾರ. ನಿಮ್ಮ ಭವಿಷ್ಯ ಸ್ವಂತ ಬದಲಾಗುತ್ತದೆ. ಹಾಗಾದ್ರೆ ಯಾವ ರೀತಿ ಇವರ ಜೀವನದಲ್ಲಿ ಆಗುವಂತಹ ಅಸಾಧಾರಣ ಬದಲಾವಣೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಫೆಬ್ರವರಿ 17 ಕುಂಭ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ನೀವು ಇಲ್ಲಿಯವರೆಗೆ ನೋಡಿರುವ ಎಲ್ಲ ಕಷ್ಟಗಳು, ಕಣ್ಣೀರು ಮತ್ತು ಹೋರಾಟಗಳು ಒಂದು ಕಡೆ ಇದ್ದರೆ, ಆದರೆ ಮುಂದಿನ ದಿನಗಳು ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ಈ ಬದಲಾವಣೆಯು ತುಂಬಾ ಫಲಪ್ರದವಾಗಿದೆ. ನೀವು ಇದನ್ನು ನಂಬಲು ಕೂಡ ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಕುಂಭ ರಾಶಿಯವರು ತುಂಬಾ ಅದೃಷ್ಟವಂತರು, ಏಕೆಂದರೆ ಈ ದಿನಗಳಲ್ಲಿ ದೈವಿಕ ಆಶೀರ್ವಾದವು ಅವರ ಮೇಲೆ ಹೆಚ್ಚಿನ ಒಂದು ಸಮೃದ್ಧಿ ಮತ್ತು ಸುಖ, ಶಾಂತಿ, ಸಂಪತ್ತನ್ನು ಹೆಚ್ಚಿಸುತ್ತದೆ. ಇದು ಅವರ ಬೆನ್ನಲ್ಲಿ ನಿಂತುಕೊಂಡು ಕಾಪಾಡುತ್ತದೆ. ಒಟ್ಟಾರೆಯಾಗಿ ಈ ದೈವಿಕ ಶಕ್ತಿಯ ಆಶೀರ್ವಾದ ನಿಮ್ಮನ್ನು ಅನೇಕ ರೀತಿಯ ಅಪಾಯಗಳಿಂದ ರಕ್ಷಿಸಿದೆ. ಅದು ನಿಮ್ಮನ್ನು ಮನುಷ್ಯರ ಕೋಪದಿಂದಲೂ ಕೂಡ ರಕ್ಷಿಸಿದೆ. ಖಂಡಿತವಾಗಿ ಒಂದು ಹೊಸ ಅಕ್ಷರದ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾರೆ. ಇವರು ಖಂಡಿತ ನಿಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮ ಬಂಧು ಬಳಗ, ಯಾವುದೇ ಒಂದು ಹೊಸ ರಿಲೇಶನ್ಶಿಪ್ ಆಗಿರ್ಬೋದು. ಖಂಡಿತವಾಗಿ ಅವರ ಬಗ್ಗೆ ನೀವು ತಿಳಿದುಕೊಂಡರೆ ನಿಮ್ಮ ಜೀವನ ಖಂಡಿತವಾಗಿಯೂ ಆಶ್ಚರ್ಯದಿಂದ ತುಂಬಿರುತ್ತದೆ. ಎಲ್ಲ ರೀತಿಯ ತೊಂದರೆಗಳಿಂದ ಪರಿಪೂರ್ಣವಾದ ಮಾಹಿತಿಯನ್ನು ಕೂಡ ಅವರು ನಿಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಯಾವಾಗ ಮತ್ತು ಏಕೆ ಪ್ರವೇಶ ಮಾಡ್ತಿದ್ದಾರೆ ಎಂಬ ಸಂಪೂರ್ಣವಾದ ವಿವರವನ್ನು ನಾವು ತಿಳಿಸಿಕೊಡ್ತೇವೆ. ಇದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ಒಟ್ಟಾರೆಯಾಗಿ ಕಳೆದ ಹಲವಾರು ವರ್ಷಗಳಿಂದ ಕುಂಭ ರಾಶಿಯವರ ಜೀವನವನ್ನು ಹೋರಾಟವೆಂದಂತೆ ಬದುಕಿದ್ದಾರೆ ಎಂದು ಹೇಳಿದರೆ ತಪ್ಪಾಗೋದಿಲ್ಲ. ಪ್ರತಿದಿನ ಪರೀಕ್ಷೆ, ಪ್ರತಿ ಬೆಳಗ್ಗೆ ಒಂದು ಹೊಸ ಭಯದಿಂದ ಪ್ರಾರಂಭವಾಗುತ್ತಿತ್ತು. ನಾವು ಪ್ರಾರಂಭಿಸಿದ ಯಾವುದೇ ಕೆಲಸವನ್ನು ಮುಗಿಸಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎನ್ನುವಂತಹ ಭಯ ಕೂಡ ಆವರಿಸಿತ್ತು. ಮನಸ್ಸಿನಲ್ಲಿ ಸಂದೇಹಗಳು ಹೆಚ್ಚಾಗುತ್ತಿತ್ತು. ಆದರೆ ನೀವು ಎಂದಿಗೂ ಕೂಡ ಪ್ರಯತ್ನಿಸೋದನ್ನು ನಿಲ್ಲಿಸಿರಲಿಲ್ಲ. ಸನ್ನಿವೇಶಗಳು ಎಷ್ಟೇ ನಕಾರಾತ್ಮಕವಾಗಿದ್ದರೂ ಕೂಡ ನೀವು ಎಂದಿಗೂ ಬಿಟ್ಟುಕೊಡಲಿಲ್ಲ. ಕುಂಭ ರಾಶಿಯವರು ಹೊರಗೆ ತುಂಬಾ ಸಾಮಾನ್ಯರಂತೆ ಕಾಣ್ತಾರೆ, ಆದರೆ ಹೆಚ್ಚು ಹೇಳೋದಿಲ್ಲ. ಅವರು ತಮ್ಮ ತೊಂದರೆಗಳ ಬಗ್ಗೆ ಯಾರಿಗೂ ಕೂಡ ಹೇಳೋದಿಲ್ಲ. ಹೊರಗೆ ಒಳಗೆ ಬಹಳಷ್ಟು ಸಾಗರದಂತಹ ಭಾವನೆಗಳನ್ನು ತುಂಬಿಟ್ಟುಕೊಂಡು ನಗುವಿನ ಮುಖವಾಡವನ್ನು ಹಾಕಿಕೊಂಡಿರುವಂತಹ ಈ ರಾಶಿಯವರಿಗೆ ಬಹಳಷ್ಟು ಧೈರ್ಯವಿದೆ. ಖಂಡಿತವಾಗಿ ಕುಂಭ ರಾಶಿಯವರು ಸಾಮಾಜಿಕವಾಗಿ ಕೂಡ ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ದೀರಾ. ತಮ್ಮ ಆಲೋಚನೆಗಳು, ಯೋಚನೆಗಳು, ದೃಷ್ಟಿಕೋನ ಮತ್ತು ಪ್ರಯತ್ನಗಳು ಎಲ್ಲರೂ ಕೂಡ ಮೊದಲಿನಿಂದಲೇ ಅರ್ಥವಾಗುವುದಿಲ್ಲ. ಕೆಲವರು ಟೀಕೆ ಮಾಡಿದರು, ಕೆಲವರು ಅನುಮಾನಿಸಿದರು. ಆದರೆ ಅವರು ಟೀಕೆಯನ್ನು ತಾಳ್ಮೆಯಿಂದ ಸ್ವೀಕರಿಸಿ ಅದನ್ನು ಶಕ್ತಿಯಾಗಿ ಮಾಡಿಕೊಂಡಂಥವರು. ಪ್ರತಿಯೊಂದು ಟೀಕೆಯು ಅವರಿಗೆ ಮತ್ತಷ್ಟು ಪರಿಶ್ರಮ ಪಡಲು ಪ್ರೇರೇಪಣೆ ಆಯಿತು. ವೃತ್ತಿ ಜೀವನದಲ್ಲೂ ಕೂಡ ಆರಂಭದಲ್ಲಿ ಸ್ಥಿರತೆ ಇರಲಿಲ್ಲ. ಅವಕಾಶಗಳಿಗಾಗಿ ಕಾದಿದಂತಹ ದಿನಗಳು, ನಿರಾಕರಣೆಗಳನ್ನು ಸಹಿಸಿದಂತಹ ಕ್ಷಣಗಳು, ನಂಬಿಕೆ ಹೋಗಿದ್ದರಿಂದಲೇ ಮೋಸ ಅನುಭವಿಸಿದಂತಹ ಸಂದರ್ಭಗಳು, ಇವೆಲ್ಲವೂ ಅವರ ಜೀವನದಲ್ಲಿ ಸಂಭವಿಸಿವೆ. ಆದರೂ ಕೂಡ ಅವರು ಕೈ ಚೆಲ್ಲಲಿಲ್ಲ. ಪ್ರತಿ ಸೋಲಿನ ನಂತರ ಮತ್ತೊಂದು ಪ್ರಯತ್ನವನ್ನು ಪ್ರಾರಂಭಿಸಿದರು. ಸೋಲು ಅಂತಿಮವಲ್ಲ, ಅದು ಮುಂದಿನ ಗೆಲುವಿಗೆ ಪಾಠ ಎಂಬ ಮನೋಭಾವ ಅವರಲ್ಲಿತ್ತು. ಅವರ ಜೀವನದಲ್ಲಿ ಕುಟುಂಬದ ಬೆಂಬಲ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಸಂಕಷ್ಟದ ಸಮಯದಲ್ಲಿ ಕುಟುಂಬವೇ ಅವರಿಗೆ ಆಧಾರವಾಗಿತ್ತು. ಕೆಲವೊಮ್ಮೆ ಅವರು ಕುಟುಂಬದ ನಿಮಿತ್ತ ತಮ್ಮ ಆಸೆಗಳನ್ನು ಬಲಿ ಕೊಟ್ಟರು. ಅದೇ ಕುಟುಂಬದಿಂದ ಬಂದ ಪ್ರೋತ್ಸಾಹ ಅವರನ್ನ ಮತ್ತೆ ಎಬ್ಬಿಸಿತು. ಮಾನಸಿಕವಾಗಿ ಕೂಡ ಅವರು ಹಲವಾರು ಬಾರಿ ಕುಗ್ಗಿದ ಕ್ಷಣಗಳಿದೆ. ಕನಸುಗಳನ್ನ ದೂರವಾಗುತ್ತಿದ್ದಂತೆ ಕಂಡ ದಿನಗಳು ಇದೆ. ಎಲ್ಲ ರೀತಿಯ ಪರಿಶ್ರಮ ಫಲ ಕೊಡದಂತಹ ಕಂಡ ಕನಸುಗಳು, ಕ್ಷಣಗಳು ಎಲ್ಲವೂ ಕೂಡ ದೂರವಾದಂತಹ ಭಾವನೆ. ತಮ್ಮ ಆತ್ಮವಿಶ್ವಾಸವನ್ನ ಆದರೂ ಕೂಡ ಅವರು ಕಳೆದುಕೊಳ್ಳಲಿಲ್ಲ. ಧೈರ್ಯ, ಸಹನೆ ಮತ್ತು ಪರಿಶ್ರಮ, ಈ ಮೂರು ಗುಣಗಳು ಅವರ ಜೀವನದ ಅಸ್ತಿತ್ವವಾಗಿದೆ. ಇಂದು ಅವರು ಸಾಧನೆ ಮಾಡಿದ್ದಾರೆ. ಅದು ಒಂದೇ ದಿನದಲ್ಲಿ ಬಂದ ಯಶಸ್ಸಲ್ಲ, ವರ್ಷಗಳ ಪರಿಶ್ರಮ, ತ್ಯಾಗ, ನಿರಂತರ ಹೋರಾಟದ ಫಲವಾಗಿದೆ. ಅವರ ಕತೆ ನಿಮಗೆ ಒಂದು ಮಹತ್ವದವಾದ ಪಾಠವನ್ನು ತಿಳಿಸುತ್ತದೆ. ಹಿನ್ನಡೆ ಇಲ್ಲದ ಜೀವನ ಯಾರಿಗೂ ಸಿಗೋದಿಲ್ಲ, ಆದರೆ ಹೋರಾಟದಿಂದಲೇ ವ್ಯಕ್ತಿಯ ನಿಜವಾದ ಶಕ್ತಿ ಹೊರಹೊಮ್ಮುತ್ತದೆ. ಅವರ ಬದುಕು ಹೋರಾಟದಿಂದ ಆರಂಭವಾದರೂ ಕೂಡ ಅದೇ ಹೋರಾಟವು ಅವರನ್ನು ಗಟ್ಟಿಗೊಳಿಸಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಕಷ್ಟಗಳನ್ನು ಶಾಪವಾಗಿ ನೋಡುವುದಕ್ಕಿಂತ ಅವಕಾಶವಾಗಿ ನೋಡಿದಂತಹ ವ್ಯಕ್ತಿಯ ಉದಾಹರಣೆ ಎಂದರೆ ಅದು ಕುಂಭ ರಾಶಿಯವರು. ಖಂಡಿತವಾಗಿ ಅವರ ಜೀವನ ಪಯಣ ಇನ್ನು ಮುಂದುವರಿಸುತ್ತಲೇ ಇದ್ದಾರೆ ಮತ್ತು ಪ್ರತಿಯೊಂದು ಹಂತವು ಇನ್ನಷ್ಟು
ಪ್ರೇರೇಪಣೆಯನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರಿಗೆ ಇನ್ನು ಮುಂದಿನ ಸಮಯಗಳು ಅದ್ಭುತವಾದ ಅವಕಾಶ ಮತ್ತು ಶಕ್ತಿಯೊಂದಿಗೆ ತುಂಬಿರುವಂತಹ ಮಹತ್ತರವಾದ ಒಂದು ಬೆಳವಣಿಗೆಯ ಕಾಲ. ಅವರನ್ನು ಯಾರೂ ಕೂಡ ನಾಶ ಮಾಡಲು ಸಾಧ್ಯವಿಲ್ಲ. ಅವರು ಸೋತಾಗಲೆಲ್ಲ ಕೂಡ ಮತ್ತೆ ಬಲಶಾಲಿಗಳಾಗ್ತಾರೆ. ನಿಮ್ಮ ಜೀವನದಲ್ಲಿ ಅನೇಕ ಶತ್ರುಗಳಿದ್ದಾರೆ. ಅದು ನಿಮ್ಮ ತಪ್ಪಲ್ಲ, ಅದು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಮೌನ, ನಿಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸದಂಥವರು ನಿಮ್ಮ ಶತ್ರುಗಳಾಗಿದ್ದಾರೆ. ಅವರು ಹೊರಗೆ ಸ್ನೇಹಿತರಾಗಿ ಕಾಣಿಸಿಕೊಂಡರೂ ಒಳಗೆ ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೂ ಅವರು ತಮ್ಮ ಉದ್ದೇಶದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಎಷ್ಟೇ ಪಿತೂರಿಯನ್ನ ಮಾಡಿದರೂ ಸಹ ಕೊನೆಗೆ ನಷ್ಟ ಅವರದ್ದೇ ಆಗಿತ್ತು. ನೀವು ಕಷ್ಟಪಟ್ಟಿದ್ದೀರಾ, ಎಲ್ಲವನ್ನ ಅನುಭವಿಸಿದ್ದೀರಾ, ಆದರೆ ನಿಮ್ಮ ಮಾರ್ಗದಲ್ಲಿ ನೀವು ವಿಚಲಿತರಾಗಿಲ್ಲ. ಅದು ನಿಮಗೆ ಖಂಡಿತವಾಗಿ ಶಕ್ತಿಯನ್ನು ತುಂಬಿರುವಂತಹ ಒಂದು ದೈವಿಕವಾದ ಅನುಗ್ರಹದ ಸೂಚನೆಯಾಗಿತ್ತು. ನೀವು ಮಾನಸಿಕವಾಗಿ ಆರಾಮವಾಗಿರ್ತೀರಾ. ನಿಮ್ಮ ಈ ವಿಶೇಷವಾದ ಜೀವನದಲ್ಲಿ ಎಲ್ಲವನ್ನ ಕೂಡ ಸಾಕಷ್ಟು ಉತ್ತಮಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಉದ್ಭವಿಸುತ್ತದೆ. ಕುಂಭರಾಶಿಯವರೇ, ಫೆಬ್ರವರಿ 17ನೇ ತಾರೀಕು ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಶಾಂತವಾಗಿ ಯೋಚಿಸಿ ಎಲ್ಲರನ್ನ ಕೂಡ ಕ್ಷಮಿಸುವಂತಹ ಒಳ್ಳೆಯ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಭೇಟಿಯಾಗುತ್ತದೆ. ಸಿ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು, ದುಃಖಗಳು ದೂರವಾಗಿ ಹೊಸ ಶಕ್ತಿ ಮತ್ತು ಆತ್ಮಬಲ, ಸ್ಥೈರ್ಯ ಹೆಚ್ಚಾಗುತ್ತದೆ. ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತದೆ. ಆದರೆ ಈ ಸಮಯವನ್ನು ಕೂಡ ಎಂದಿಗೂ ವ್ಯರ್ಥ ಮಾಡಬೇಡಿ. ಕೆಲವು ವಿಷಯಗಳನ್ನು ಬಿಟ್ಟು ಬಿಡೋದು ಸಹ ಒಂದು ಗೆಲುವು. ನಿಮ್ಮ ಶಾಂತಿ ನಿಮ್ಮನ್ನು ರಕ್ಷಿಸಿಕೊಂಡಾಗ ಮಾತ್ರ ನೀವು ಬೆಳವಣಿಗೆಗೆ ಮುಂದುವರಿಸೋಕೆ ಸಾಧ್ಯವಾಗುತ್ತೆ. ನೀವು ಎಷ್ಟೇ ಮೌನವಾಗಿದ್ದರೂ ಕೂಡ ದೇವರು ನಿಮ್ಮ ಮೇಲೆ ಕರುಣೆಯನ್ನು ಇಟ್ಟಿದ್ದಾರೆ. ಆದ್ದರಿಂದ ಭಯ ಪಡುವ ಅಗತ್ಯವಿಲ್ಲ. ಜಾಗರೂಕರಾಗಿರುವುದು ಎಂದರೆ ಭಯದಲ್ಲಿ ಬದುಕುವುದು ಎಂದರ್ಥವಲ್ಲ, ಬದಲಾಗಿ ತಿಳುವಳಿಕೆಯಿಂದ ಮುಂದುವರಿಯುವುದು. ಈ ಸಮಯ ನಿಮ್ಮ ಜೀವನಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಯನ್ನು ನೀವು ಸಂಪೂರ್ಣವಾಗಿ ನಂಬಬೇಕು ಮತ್ತು ಪ್ರಮುಖವಾದ ಪಾಠವನ್ನು ಕಲಿಯಬೇಕು. ಈ ಅವಧಿಯು ಕುಂಭ ರಾಶಿಯವರ ಜೀವನದಲ್ಲಿ ಅಂತಿಮವಾದ ಪರೀಕ್ಷೆಯಾಗಿದೆ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ತೊಂದರೆಗಳು, ಅವಮಾನಗಳು, ವಿಳಂಬಗಳು ಒಂದು ಕಾರಣಕ್ಕಾಗಿ ಸಂಭವಿಸಿತ್ತು. ಆ ಶಕ್ತಿಯು ಒಳಗಿನಿಂದ ಪ್ರಕಟವಾಗುವ ಸಮಯ ಈಗ. ಹಿಂದಿನಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ನಿಧಾನವಾಗಿರೋದಿಲ್ಲ, ಆದರೆ ಸ್ಪಷ್ಟವಾಗಿರುತ್ತದೆ. ಈ ಸಮಯದಲ್ಲಿ ನೀವು ವಿಶೇಷವಾದ ಅದೃಷ್ಟವನ್ನು ಪಡೆದುಕೊಳ್ತೀರಾ. ವಿಶೇಷವಾಗಿ ಫೆಬ್ರವರಿ 17ರ ನಂತರ ಪ್ರತಿದಿನಕ್ಕೊಮ್ಮೆ ನೀವು ಶುಭ ಸುದ್ದಿಗಳನ್ನು, ಶುಭ ಚಿಹ್ನೆಗಳನ್ನು ನೋಡ್ತೀರಾ. ಯಶಸ್ಸುಗಳು ಪ್ರಾರಂಭವಾಗುತ್ತದೆ. ನಿಮ್ಮ ಪ್ರಯತ್ನಗಳು ಗುರುತಿಸಲ್ಪಡುತ್ತದೆ. ಯಾರಾದರೂ ನಿಮ್ಮ ಮೌಲ್ಯವನ್ನು ಗುರುತಿಸಿ ನಿಮಗೆ ಅವಕಾಶವನ್ನು ನೀಡಬಹುದು. ಇದು ಚಿಕ್ಕದಾಗಿ ಕಂಡರೂ ಕೂಡ ಅದು ಭವಿಷ್ಯಕ್ಕೆ ದೊಡ್ಡ ದ್ವಾರವಾಗಿ ಬರುತ್ತದೆ. ಅದೃಷ್ಟದ ಬಾಗಿಲು ತೆರೆಯುವಂತಹ, ನಿಧಾನವಾದರೂ ಕೂಡ ಸ್ಥಿರವಾಗಿ ಬರುವಂತಹ ಸಮಯ. ಈ ವಿಷಯಗಳು ವಿಳಂಬವಾಗಬಹುದು ಮತ್ತು ಮಾತುಗಳು ತಪ್ಪಾಗಿ ಅರ್ಥವಾಗಬಹುದು. ಆಗ ಚಿಂತೆ ಮಾಡಬೇಡಿ. ನಿಮ್ಮ ಅದೃಷ್ಟ ಕಡಿಮೆಯಾಗಿದೆ ಎಂದರ್ಥವಲ್ಲ. ಇದು ನಿಮಗೆ ತಾಳ್ಮೆಯನ್ನು ಕಲಿಸುವಂತಹ ಸಮಯ. ಈ ದಿನಗಳಲ್ಲಿ ನೀವು ಮೌನವಾಗಿರೋದು ಒಳ್ಳೆಯದು. ಈ ಅವಧಿಯಲ್ಲಿ ಕುಂಭ ರಾಶಿಯವರಿಗೆ ಖಂಡಿತವಾಗಿ ಕೆಲವು ಬಣ್ಣಗಳು ಅದೃಷ್ಟವನ್ನು ಆಕರ್ಷಿಸುತ್ತದೆ. ಒಟ್ಟಾರೆಯಾಗಿ ವಿಶೇಷವಾಗಿ ತಿಳಿ ನೀಲಿ ಬಣ್ಣ, ಬಿಳಿ ಬಣ್ಣವನ್ನು ಹಾಕಿ ನಿಮ್ಮ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದ್ರ ಮೂಲಕ ಯಶಸ್ಸಿನ ಹೆಜ್ಜೆಯನ್ನು ಹಂತ ಹಂತವಾಗಿ ತಲುಪುತ್ತೀರಾ. ಖಂಡಿತವಾಗಿ ಕುಂಭ ರಾಶಿಯವರಿಗೆ ಸಿ ಅಕ್ಷರದಲ್ಲಿ ಆರಂಭವಾಗುವ ಒಬ್ಬ ವ್ಯಕ್ತಿಯ ಪರಿಚಯ ಇದು ಸಾಮಾನ್ಯ ಘಟನೆಯಲ್ಲ, ಅದು ಒಂದು ತಿರುವು ಬಿಂದುವಿನಂತೆ ಪರಿಣಮಿಸುತ್ತದೆ ಎಂದು ಹೇಳಬಹುದು. ಈಗಾಗಲೇ ಹೋರಾಟಗಳಿಂದ ಗಟ್ಟಿಯಾಗಿರುವ ಅವರ ಮನಸ್ಸಿಗೆ ಈ ವ್ಯಕ್ತಿಯ ಆಗಮನ ಹೊಸ ದಿಕ್ಕನ್ನು ತೋರಿಸುವ ಬೆಳಕಿನಂತೆ ಕೆಲಸ ಮಾಡುತ್ತದೆ. ಮೊದಲಿಗೆ ಈ ಪರಿಚಯ ಸಾಮಾನ್ಯ ಮಾತುಕತೆ, ಸಾಮಾನ್ಯ ಸಂಪರ್ಕದಂತೆ ಕಾಣಬಹುದು. ನಿಧಾನವಾಗಿ ಆ ವ್ಯಕ್ತಿಯ ಯೋಚನೆ, ಆಲೋಚನೆ, ದೃಷ್ಟಿಕೋನ ಕುಂಭ ರಾಶಿಯವರ ಮನಸ್ಸಿನೊಳಗೆ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತದೆ. ಸಿ ಅಕ್ಷರದ ವ್ಯಕ್ತಿ ಅವರ ಜೀವನಕ್ಕೆ ಬಂದ ನಂತರ ಅವರು ತಮ್ಮ ಸಾಮರ್ಥ್ಯವನ್ನು ಮತ್ತೊಮ್ಮೆ ಗುರುತಿಸಿಕೊಳ್ತಾರೆ. ಕೆಲವೊಮ್ಮೆ ನಾವು ನಮ್ಮ ಶಕ್ತಿಯನ್ನು ಮರೆತು ಬಿಡ್ತೇವೆ, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಬಂದರೆ ಅದು ನಮ್ಮ ಒಳಗಿನ ಶಕ್ತಿಯನ್ನು ಎಬ್ಬಿಸುತ್ತದೆ. ಅದೇ ರೀತಿ ಈ ಪರಿಚಯ ಇವರ ಜೀವನದಲ್ಲಿ ಹೊಸ ಉತ್ಸಾಹವನ್ನು ತರಬಹುದು. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶವನ್ನು ತರಬಹುದು. ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು ಮತ್ತು ಅವರು ಹಿಂದಿನ ಮಟ್ಟಕ್ಕಿಂತ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಯೋಚಿಸಲು ಪ್ರೇರೇಪಣೆಯಾಗಬಹುದು. ಭಾವನಾತ್ಮಕವಾಗಿ ಕೂಡ ಈ ವ್ಯಕ್ತಿಯ ಪ್ರಭಾವ ಮಹತ್ವವಾಗಿರುತ್ತದೆ. ಹೋರಾಟಗಳಿಂದ ಕೊನೆಗೊಂಡಂತಹ ವಿಶೇಷವಾದ ಸ್ನೇಹಪೂರ್ಣ ಬೆಂಬಲ ಸಿಕ್ಕರೆ ಅದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಹೌದು, ಒಟ್ಟಾರೆಯಾಗಿ ರಾಶಿಯವರಿಗೆ ಹೊಸ ಸಂಪರ್ಕದಿಂದ ಹೊಸದಾದ ಪ್ರಾಮಾಣಿಕವಾದ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿ ಯಶಸ್ಸಿನ ಸಮಯದಲ್ಲಿ ಸಂಭ್ರಮ ಹಂಚಿಕೊಂಡರೆ ಅವರ ಜೀವನದಲ್ಲಿ ಸಮತೋಲನ ಹೆಚ್ಚಾಗುತ್ತದೆ. ಒಬ್ಬರ ಜೀವನದಲ್ಲಿ ಸಮತೋಲನ ಬಂದರೆ ನಿರ್ಧಾರಗಳು ಸ್ಪಷ್ಟವಾಗುತ್ತದೆ ಮತ್ತು ದಾರಿ ಸುಗಮವಾಗುತ್ತೆ. ಹಣಕಾಸು ಅಥವಾ ಯಾವುದೇ ಕೆಲಸದ ಕ್ಷೇತ್ರದಲ್ಲೂ ಕೂಡ ಈ ಪರಿಚಯ ಒಳ್ಳೆಯ ಫಲಿತಾಂಶವನ್ನು ತರುವ ಸಾಧ್ಯತೆ ಇರೋದ್ರಿಂದ ಹೊಸ ಸಂಪರ್ಕಗಳು, ಹೊಸ ಆಲೋಚನೆಗಳು ಮತ್ತು ಸಹಕಾರದ ಮೂಲಕ ಅವರು ಹಿಂದೆ ಕನಸುಗೊಂಡಿದ್ದ ಕೆಲವು ಗುರಿಗಳು ಕೂಡ
ಕೂಡ ಈಗ ಸಾಧಿಸಲು ಸಾಧ್ಯವಾಗಬಹುದು. ಕೆಲವೊಮ್ಮೆ ಒಂದು ಪರಿಚಯವೇ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುವಂತಹ ಕೀಲಿಕೈಯಾಗಬಹುದು. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ವ್ಯಕ್ತಿಯ ಆಗಮನ ನಿಮ್ಮ ಒಳಗಿನ ಶಾಂತಿಯನ್ನು ನೀಡುತ್ತದೆ. ಜೀವನದಲ್ಲಿ ಎಲ್ಲವನ್ನ ಕೂಡ ಒಬ್ಬರೇ ಹೊರಗುವಂತಹ ಅವಶ್ಯಕತೆ ಇಲ್ಲ ಎಂಬ ಅರಿವು ಕೂಡ ಮೂಡಿ ಬರಬಹುದು. ಹಂಚಿಕೊಳ್ಳುವ ಸಂಬಂಧಗಳು ಜೀವನವನ್ನು ಹಗುರಗೊಳಿಸುತ್ತದೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರಿಗೆ ಫೆಬ್ರವರಿ 17ನೇ ತಾರೀಕಿನ ನಂತರ ಸಿ ಅಕ್ಷರದ ವ್ಯಕ್ತಿಯ ಪರಿಚಯ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿ ಆತ್ಮವಿಶ್ವಾಸ, ಸ್ಥಿರತೆ, ಹೊಸ ಅವಕಾಶಗಳು, ಭಾವನಾತ್ಮಕ ಸಮತೋಲನವನ್ನು ತರಬಹುದು. ಒಂದು ಮಹತ್ತರವಾದ ತಿರುವಾಗಿ ಪರಿಣಮಿಸಬಹುದು. ಹೋರಾಟಗಳಿಂದ ರೂಪುಗೊಂಡ ಅವರ ಬದುಕಿಗೆ ಈ ಹೊಸ ಪರಿಚಯ ಬಣ್ಣವನ್ನು ತುಂಬಿ ಮುಂದಿನ ಅಧ್ಯಾಯವನ್ನು ಇನ್ನಷ್ಟು ಪ್ರಭಾವಶಾಲಿಯಾಗಿ ಬರೆಯುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಸಮಯದಲ್ಲಿ ನೀವು ಬಹಳಷ್ಟು ಅದೃಷ್ಟವಂತರು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂಥವರು. ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಇನ್ನು ಮುಂದೆ ನೀವು ನಡೆಯುವಂತಹ ಪ್ರತಿಯೊಂದು ಹಾದಿ ಕೂಡ ಹೂವಿನ ಹಾಸಿಗೆ ಆಗಿರುತ್ತೆ. ಈಗ ಜೀವನದಲ್ಲಿ ನಿಮಗೆ ಹೊಸ ವ್ಯಕ್ತಿ ಆಗಮನ ಎಂದರೆ ಇದು ಸಾಮಾನ್ಯ ಘಟನೆ ಅಲ್ಲ, ಅದು ಬಹುಮಟ್ಟಿಗೆ ಒಂದು ಆಳವಾದ ಬದಲಾವಣೆಯ ಸೂಚನೆಯಾಗಿರುತ್ತದೆ. ಕುಂಭ ರಾಶಿಯವರು ಸ್ವಭಾವತಃ ಚಿಂತನೆಗಳಲ್ಲಿ ವಿಶಿಷ್ಟರು, ಸ್ವತಂತ್ರ ಪ್ರಿಯರು ಮತ್ತು ಭವಿಷ್ಯವನ್ನು ಗಮನಿಸುವಂಥವರು. ಇವರ ಜೀವನದಲ್ಲಿ ಯಾರೇ ಬಂದರೂ ಕೂಡ ಅವರು ಕೇವಲ ಸಂಬಂಧಕ್ಕಾಗಿ ಬರೋದಿಲ್ಲ, ಒಂದು ಪಾಠ, ಒಂದು ಅವಕಾಶ ಅಥವಾ ಒಂದು ದಿಕ್ಕನ್ನು ತೋರಿಸಲು ಬರುತ್ತಾರೆ. ಈ ಹೊಸ ವ್ಯಕ್ತಿಯ ಆಗಮನ ಮೊದಲಿಗೆ ಸ್ನೇಹದ ರೂಪದಲ್ಲಿ ಬರಬಹುದು, ಒಂದು ಸಾಮಾನ್ಯ ಪರಿಚಯವಾಗಬಹುದು. ಖಂಡಿತ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದುಕೊಳ್ತಾರೆ. ಅವರ ಯೋಚನೆ ಮತ್ತು ಬೆಂಬಲ ಕುಂಭ ರಾಶಿಯವರ ಗೊಂದಲವನ್ನು ಸ್ಪಷ್ಟಗೊಳಿಸುತ್ತದೆ. ಇಷ್ಟು ದಿನ ತಮ್ಮದೇ ಚಿಂತನೆಯಲ್ಲಿ ತೊಡಗಿದಂಥವರು ಈಗ ಯಾರಾದರೂ ಕೂಡ ತಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂಬ ಭಾವನೆ ನಿಮಗೆ ಸಾಕಷ್ಟು ಬಲವನ್ನು ಕೊಡುತ್ತದೆ. ವೃತ್ತಿ ಜೀವನದ ದೃಷ್ಟಿಯಿಂದ ನೋಡಿದರೆ ಈ ಹೊಸ ಒಂದು ವ್ಯಕ್ತಿ ಮಾರ್ಗದರ್ಶಕನಾಗಿರ್ಬೋದು, ಒಳ್ಳೆಯ ಸಹಾಯಕನಾಗಬಹುದು. ಹೊಸ ಯೋಜನೆಯನ್ನ, ಹೊಸ ವ್ಯವಹಾರವನ್ನ, ಅವಕಾಶವನ್ನ ನಿಮ್ಮ ಕೆಲಸದಲ್ಲಿ ಕೊಡಿಸಬಹುದು. ಒಟ್ಟಾರೆಯಾಗಿ ಅವರು ಬಂದ ನಂತರ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಯಾವುದೇ ಕೆಲಸವನ್ನಾದರೂ ಕೂಡ ಮಾಡುವಂತಹ ಧೈರ್ಯವನ್ನ ಕಂಡುಕೊಳ್ತೀರಾ. ಈ ಸಮಯವಾಗಿ ಬದಲಾವಣೆಯ ಸಮಯ. ಒಟ್ಟಿನಲ್ಲಿ ಕುಂಭ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಒಂದು ಭಾಗ್ಯಶಾಲಿ ತಿರುವಾಗಬಹುದು. ಹಳೆಯ ಗೊಂದಲಗಳು ದೂರವಾಗಿ ಹೊಸ ದಿಕ್ಕು ತೆರೆದು ಜೀವನ ಹೆಚ್ಚು ಸ್ಪಷ್ಟ ಮತ್ತು ಸಮೃದ್ಧವಾಗುವ ಸಮಯ. ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಕೂಡ ಲಾಭವನ್ನ ಕಂಡುಕೊಳ್ತೀರಾ. ಈ ಅಮಾವಾಸ್ಯೆ ಎಂದರೆ ಭಯ ಪಡುವ ಅಗತ್ಯವಿಲ್ಲ. ಕತ್ತಲೆಗಳನ್ನು ಕಳೆದು ಹೊಸ ಬೆಳಕಿಗೆ ನಾಂದಿ ಹಾಡುವಂತಹ ಮುನ್ನುಡಿಯಾಗಿರುತ್ತೆ. ಖಂಡಿತವಾಗಿ ಅಮಾವಾಸ್ಯೆ ಎಂದರೆ ಒಂದು ಕತ್ತಲೆಯ ಅಂತ್ಯ, ಹೊಸ ಚಂದ್ರನ ಆರಂಭ. ಅದೇ ರೀತಿ ಜೀವನದಲ್ಲೂ ಕೂಡ ಒಂದು ಅಧ್ಯಾಯ ಮುಗಿದು ಮತ್ತೊಂದು ಅಧ್ಯಾಯ ಪ್ರಾರಂಭವಾಗುವಂತಹ ಸೂಚನೆ. ಈ ಸಮಯದಲ್ಲಿ ಇಷ್ಟು ದಿನ ಮನಸ್ಸಿನಲ್ಲಿದ್ದಂತಹ ಗೊಂದಲಗಳು ಕಡಿಮೆಯಾಗುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದು. ಅಡೆತಡೆಗಳಿಂದ ನಿಂತಿದ್ದಂತಹ ಕೆಲಸಗಳು ಕೂಡ ಈಗ ನಿಧಾನವಾಗಿ ಮುಂದಕ್ಕೆ ಸಾಗುವಂತಹ ಸಮಯ. ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಹೆಚ್ಚಾಗಿರಬೇಕು. ಅಮಾವಾಸ್ಯೆ ನಂತರ ಹೊಸ ಆದಾಯದ ದಾರಿಗಳು ಕೂಡ ತೆರೆದುಕೊಳ್ಳಬಹುದು. ಆದರೆ ಅಜಾಗರೂಕರಾಗಿ ಹೂಡಿಕೆ ಮಾಡಿದರೆ ತುರ್ತು ನಿರ್ಧಾರವನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಕೆಲವೊಂದಿಷ್ಟು ಆಘಾತಕಾರಿ ಸುದ್ದಿಗಳು ಬರ್ತಾ ಹೋಗುತ್ತೆ. ಭಾವನಾತ್ಮಕವಾಗಿ ನೋಡಿದರೆ ಈ ಸಮಯವು ಸಂಬಂಧಗಳನ್ನು ಪುನರ್ ಪರಿಶೀಲಿಸುವಂತಹ ಸಮಯ. ಯಾರು ನಿಮ್ಮ ಜೀವನದಲ್ಲಿ ನಿಜವಾದವರು, ಯಾರು ಕೇವಲ ತಾತ್ಕಾಲಿಕ ಎಂಬ ಅರಿವು ಬರುತ್ತದೆ. ಕೆಲವರಿಗೆ ಹೊಸ ವ್ಯಕ್ತಿಯ ಆಗಮನವು ಸಾಧ್ಯವಾಗಿದೆ. ಇದು ಸ್ನೇಹ ಆಗಿರಬಹುದು ಅಥವಾ ಪ್ರೇಮದ ರೂಪದಲ್ಲಾಗಿರಬಹುದು. ಪರಿಚಯ ಜೀವನದ ದಿಕ್ಕನ್ನು ಬದಲಾಯಿಸುವಷ್ಟು ಪ್ರಭಾವ ಬೀರುತ್ತೆ. ಖಂಡಿತವಾಗಿ ಸಮಯದಲ್ಲಿ ಜ್ಞಾನ, ಜಪ, ಪ್ರಾರ್ಥನೆ ಮತ್ತು ಮೌನದಲ್ಲಿ ಸಮಯವನ್ನು ಕಳೆಯೋದು ಒಳಗಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಅಮಾವಾಸ್ಯೆಯ ನಂತರ ಅಂದರೆ ಫೆಬ್ರವರಿ 17ರ ನಂತರ ನಿಮ್ಮ ಆಲೋಚನೆ ಶಕ್ತಿಗಳು ವಿಭಿನ್ನವಾಗಿರುತ್ತೆ. ಸಕಾರಾತ್ಮಕ ಚಿಂತನೆಗಳು ಬಹಳ ಮುಖ್ಯವಾಗಿರುತ್ತೆ. ಒಟ್ಟಿನಲ್ಲಿ ಅಮಾವಾಸ್ಯೆಯ ನಂತರ ಕುಂಭ ರಾಶಿಯವರಿಗೆ ಇದು ಪುನರ್ಜನ್ಮದಂತೆ ಆಗಿರಬಹುದು. ಹಳೆಯ ನೋವುಗಳು ಮತ್ತು ಕಷ್ಟಗಳು ನಿಧಾನವಾಗಿ ದೂರವಾಗಿ ಹೊಸ ಬೆಳಕು ಅವರ ಜೀವನವನ್ನು ಪ್ರಕಾಶಮಾನಗೊಳಿಸುವಂತಹ ಸಮಯ ಇದಾಗಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡರೆ ಈ ಅವಧಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಯಾವುದೇ ತೊಂದರೆ ಇದ್ರೂ ಕೂಡ, ತಪ್ಪು ನಿರ್ಧಾರಗಳಿದ್ರೂ ಕೂಡ ನೀವು ಸೋಲದೆ ಎಲ್ಲವನ್ನ ನಿರ್ವಹಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನ ದೇವರ ಅನುಗ್ರಹದಿಂದ ಬರಮಾಡ್ಕೊಳ್ತೀರಾ. ಈ ಸಮಯವನ್ನ ಪ್ರೀತಿ ಮತ್ತು ಗೌರವದಿಂದ ಬರಮಾಡ್ಕೊಳ್ಳಿ. ಹೊಸ ವ್ಯಕ್ತಿಗೆ ಗೌರವವನ್ನು ನೀಡಿ. ಇದರಿಂದ ನಿಮ್ಮ ಬಾಳಿನಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆಯನ್ನ ಸಂತೋಷದಿಂದ ನೋಡುವಂತಹ ಕ್ಷಣಗಳು ಇನ್ನು ಸಮಯ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.